ದೇವರನಾಡು ಕೇರಳದಲ್ಲಿ ಗುಡ್ಡದ ಗುಮ್ಮ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆ ನಾಪತ್ತೆಯಾದವರಿಗಾಗಿ ಮುಂದುವರೆದ ಶೋಧ. ಅಬ್ಬಬ್ಬ, ಒಂದೊಂದು ದೃಶ್ಯವೂ ಭಯಾನಕ, ಭೀಕರ, ಎದೆ ಝಲ್ಲನಿಸುವ ದುರಂತದ ದೃಶ್ಯ. ಇಷ್ಟೆಲ್ಲ ದೃಶ್ಯಗಳನ್ನ ನೋಡಿದ್ರೆ ದೇವರನಾಡಿನ ಮೇಲೆ ದೇವರಿಗೆ ಯಾಕೆ ಇಷ್ಟೊಂದು ಕೋಪ ಮುನಿಸು ಅಂತ ಅನ್ಸುತ್ತೆ. ಕೇರಳದ ವೈನಾಡಿನ ಮೆಪ್ಪಾಡಿಯಲ್ಲಿ ನಡೆದ ಭೂಕುಸಿತಕ್ಕೆ ಇಲ್ಲಿ ತನಕ 6 ಜನ ಉಸಿರು ಚೆಲ್ಲಿದ್ದಾರೆ. ನಾಪತ್ತೆಯಾಗಿದ್ದ 5ರಲ್ಲಿ 3 ಮೃತದೇಹ ಪತ್ತೆಯಾಗಿದೆ. ಜೆಸಿಬಿಯಿಂದ ಮಣ್ಣು ತೆಗೆಯುವ ವೇಳೆ ಮೃತದೇಹ ಪತ್ತೆಯಾಗಿದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಘಟನೆ ನಡೆದ 48 ಗಂಟೆಗಳ ನಂತರ ಮಣ್ಣಿನ ಗುಡ್ಡೆಯಿಂದ ಈ ಮೃತದೇಹ ಹೊರತೆಗೆಯಲಾಗಿದೆ. ನೀವಾಗಲೇ ಹವಾಮಾನದ ಬಗ್ಗೆ ಕೇಳ್ತಾ ಇದ್ರಿ. ಸ್ವಲ್ಪ ಹೊತ್ತು ಮಳೆ ಬರುವಂಥದ್ದು, ತದನಂತರದಲ್ಲಿ ನಿಲ್ಲುವಂಥದ್ದು, ಕಳೆದ 3 ದಿನಗಳಿಂದಲೂ ಕೂಡ ಅದೇ ನಡೀತಾ ಇದೆ. ಆದರೆ ನಿನ್ನೆ 2 ದಿನಗಳಿಗೆ ಕಂಪೇರ್ ಮಾಡ್ತಾ ಹೋದರೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಹೀಗಾಗಿನೇ ರಕ್ಷಣಾ ಕಾರ್ಯಾಚರಣೆ ಬಹಳ ಬಿರುಸಾಗಿ ಜೋರಾಗಿಯೂ ಕೂಡ ನಡೀತಾ ಇದೆ. ಈಗ ವೈನಾಡಿನ ಜಿಲ್ಲಾಡಳಿತದ ಪ್ರಕಾರವಾಗಿ ಒಟ್ಟು 5 ಜನ ನಾಪತ್ತೆ ಆಗಿದ್ರು. ಅದರಲ್ಲಿ 3 ಮೃತದೇಹ ಪತ್ತೆ ಆಗಿದೆ. ಇನ್ನು 2 ಮೃತದೇಹಗಳು ಪತ್ತೆ ಆಗಬೇಕಾಗಿದೆ. ಅದರ ಪತ್ತೆ ಕಾರ್ಯವನ್ನು ಈಗ NDRF ತಂಡದವರು ಮಾಡ್ತಾ ಇದ್ದಾರೆ. ಬಹುತೇಕ ಸಂಜೆ ವೇಳೆಗೆ ಅವುಗಳ ಹುಡುಕಾಟದಲ್ಲೂ ಕೂಡ ಯಶಸ್ವಿ ಆಗ್ಬೋದು ಅಂತ. ಯಾಕೆ ಆ ಮಾತನ್ನು NDRF ಹೇಳ್ತಾ ಇದೆ ಅಂದರೆ, ಕೆಲವೊಂದಿಷ್ಟು ನಾಯಿಗಳ ಟೀಮ್ ಎಲ್ಲದೂ ಕೂಡ ಕರೆಸಿದ್ದಾರೆ. ಅವು ಒಂದು 3-4 ಸ್ಪಾಟನ್ನು ಗುರುತು ಮಾಡಿರುವಂಥದ್ದು. ಹಾಗಾಗಿ ಶ್ವಾನದಳ ಗುರುತು ಮಾಡಿರುವಂಥ ಒಂದು 3-4 ಸ್ಪಾಟ್ ಏನಿದೆ ಅಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸ ಈಗ ಸಾಗ್ತಾ ಇದೆ. ಹಾಗಾಗಿ ಬಹುತೇಕ ಸಂಜೆಯ ವೇಳೆ ಒಳಗೆ ಸಂಪೂರ್ಣವಾಗಿ ಇಡೀ ಕಾರ್ಯಾಚರಣೆಯನ್ನು ಮುಗಿಸ್ತೇವೆ ಅನ್ನುವಂಥ ಆಶಾಭಾವನೆ ಇದ್ದಾವೆ. ಮಗದೊಂದು ಕಡೆಯಲ್ಲಿ ಏನು ನೀವು ಅಲ್ಲಿ ಆ JCBಲಿ ಮಣ್ಣು ತೆಗಿತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರಿ. ಅದು ರೋಡನ್ನು ಕ್ಲಿಯರ್ ಮಾಡ್ತಾ ಇರುವಂಥದ್ದು, ಅಲ್ಲಿರುವಂಥ ಬಂಡೆಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು ಮತ್ತು ಮಣ್ಣನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಆದಷ್ಟು ಬೇಗ ಈ ರಸ್ತೆಯನ್ನು ಸಂಚಾರಕ್ಕೆ ಯೋಗ್ಯ ಮಾಡುವಂತಹ ಕೆಲಸ. ಒಟ್ಟಿಗೆ ಒಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ, ಮಗದೊಂದು ಕಡೆಯಲ್ಲಿ ವ್ಯವಸ್ಥೆಯನ್ನು ಸರಿದಾರಿಗೆ ಅಂದರೆ ಮತ್ತೆ ಯಥಾಸ್ಥಿತಿಗೆ ಅಳಿಗೆ ತರುವಂತಹ ಕೆಲಸ. ಹೀಗೆ 2 ಕೆಲಸವನ್ನು ವೈನಾಡಿನ ಜಿಲ್ಲಾಡಳಿತ ಅಟ್ ಎ ಟೈಮ್ ನಡೆಸ್ತಾ ಇದೆ. ದುರಂತದಲ್ಲಿ ಉಸಿರು ಚೆಲ್ಲಿದ ಕಾರ್ಮಿಕರು, ಕಾಮಗಾರಿ ಕೆಲಸಕ್ಕೆ ಬಂದವರ ದುರಂತ ಅಂತ್ಯ. ಕೇರಳದ ವೈನಾಡ್ನಲ್ಲಿ ನಡೆದ ಬೆಟ್ಟ ಕುಸಿತ ಪ್ರಕರಣದಲ್ಲಿ ಕಣ್ಮರೆಯಾಗಿದ್ದ 5 ಪೈಕಿ ಈವರೆಗೂ ಮೃತದೇಹ 3ರ ಸಂಖ್ಯೆಯಲ್ಲಿ ಪತ್ತೆಯಾಗಿದೆ. ಶೋಧದ ವೇಳೆ ಮೊದಲು ಎಸ್ಕಿಲೇಟರ್ ಆಪರೇಟರ್ ಮೊಹಮ್ಮದ್ ಇಮ್ರಾನ್ ಶವ ಪತ್ತೆಯಾಗಿತ್ತು. ಬಿಹಾರ ಮೂಲದ ಇಮ್ರಾನ್ ಎಸ್ಕಿಲೇಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಎರಡನೇದಾಗಿ ಸುರಂಗ ಮಾರ್ಗದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ರಾಹುಲ್ ಶರ್ಮಾ ಮೃತದೇಹ ಸಿಕ್ಕಿದೆ. ರಾಹುಲ್ ಶರ್ಮಾ ಹಿಮಾಚಲ ಪ್ರದೇಶದ ಮೂಲದವರಾಗಿದ್ದಾರೆ. ಕಾಮಗಾರಿ ಕೆಲಸಕ್ಕೆ ಅಂತ ಬಂದವರು ಭೂಕುಸಿತ ದುರಂತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಮೀನಾಕ್ಷಿ ನದಿಯ ಪಕ್ಕದಲ್ಲೇ ಕೆಲಸಗಾರರು ವಾಸ ಇದ್ರು. ಅಲ್ಲದೆ ಮೃತದೇಹಗಳು ಪತ್ತೆಯಾಗಿದೆ. ಭೂಕುಸಿತದ ಭೀಕರತೆ ಬಿಚ್ಚಿಟ್ಟ ಪ್ರತ್ಯಕ್ಷದರ್ಶಿ. ನೋಡುತ್ತಿದ್ದಂತೆ ಕುಸಿಯಿತು ಬೃಹತ್ ಬೆಟ್ಟ. ಜೀವ ಉಳಿಸಿಕೊಂಡಿದ್ದೇ ಹೆಚ್ಚು ಎಂದ ರಜನೀಶ್. ದುರಂತ ನಡೆದ ಸ್ಥಳದಲ್ಲಿ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ ನೀಡುತ್ತಿದೆ. ಪಬ್ಲಿಕ್ ಟಿವಿ ಮುಂದೆ ಪ್ರತ್ಯಕ್ಷದರ್ಶಿ ರಜನೀಶ್ ಗುಡ್ಡ ಕುಸಿತದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ಘಟನೆ ನಡೆದಾಗ ನಾನು ಅಲ್ಲೇ ಇದ್ದೆ. ಇದ್ದಕ್ಕಿದ್ದ ಹಾಗೆ ಬೆಟ್ಟದ ಮಣ್ಣು ಕುಸಿತು. ನಾನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿದೆ ಎಂದಿದ್ದಾರೆ. ಕಾಮಗಾರಿ ಸಂಪೂರ್ಣವಾಗಿ ನಿಂತಿದ್ರಿಂದ 15ರಿಂದ 20 ಮಂದಿ ಮಾತ್ರ ಇದ್ವು. ನಮ್ಮವರನ್ನ ಕರ್ಕೊಂಡೆ ಊರಿಗೆ ಹೋಗ್ತೀನಿ ಅಂತ ಅಂದಿದ್ದಾರೆ. अभी तो इधर बेस कैंप में हूँ मैं। बेस कैंप में सेफ है अभी। भारी बारिश के कारण स्लाइड कर गया और काम तो ऐसे फिलहाल बंद था 15-20 दिन से। अभी काम बंद ही था। 15-20 आदमी थे इसमें। उसमें सब पंचिंग करके कोई घूम रहे थे, कोई फिर रहे थे, कोई जा रहे थे। बारिश के कारण इधर उधर थे। उसमें 10 लोग तो मिल गए। उसमें सब लोग सेफ हैं और ये 5 लोग अभी भी मिसिंग। ಕೆಸರು ಮಣ್ಣಿನಲ್ಲಿ ಹುದುಗಿದ್ದ JCBಗಳು ಪತ್ತೆ. ಬೆಟ್ಟದಿಂದ 500 ಅಡಿ ಕೆಳಗೆ ಬಿದ್ದಿದ್ದ JCBಗಳು. ದುರಂತ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ. ಭೂಕುಸಿತ ಮೊದಲ ಕಾರ್ಯಾಚರಣೆ ಮುಗಿದಿದೆ. ಮೆಪ್ಪಾಡಿಯ ಪ್ರಮುಖ ರಸ್ತೆ ಹಾಗೂ ಮೀನಾಕ್ಷಿ ನದಿ ಸೇತುವೆ ಮೇಲೆ ಬಿದ್ದಿದ್ದ ಬೆಟ್ಟವನ್ನ 48 ಗಂಟೆಗಳ ಕಾರ್ಯಾಚರಣೆಯಲ್ಲಿ NDRF ತಂಡ ಕ್ಲಿಯರ್ ಮಾಡಿದೆ. ದೊಡ್ಡ ದೊಡ್ಡ ಬಂಡೆಗಳು ಬೆಟ್ಟದಿಂದ ರಸ್ತೆಗೆ ಜಾರಿದ್ವು. ಈ ತೆರವು ಕಾರ್ಯಾಚರಣೆ ಮುಗಿದಿದೆ. ಬೆಟ್ಟ ಕುಸಿತದ ರಭಸ ಹೇಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿ ಬೆಟ್ಟದ ಮೇಲಿಂದ ಸುಮಾರು 500 ಅಡಿಯ ಕೆಳಗಡೆ ಬಿದ್ದ JCBಗಳು ಕಂಡಿವೆ. ಕೇರಳದ ವೈನಾಡಿನ ಮೆಪ್ಪಾಡಿಯ ಬಳಿಯಲ್ಲಿ ಬೆಟ್ಟ ಕುಸಿದಂತಹ ಪರಿಣಾಮವಾಗಿ ದೊಡ್ಡ ಮಟ್ಟದ ದುರಂತ ಸಂಭವಿಸಿ 48 ಗಂಟೆಗಳು ಕಳೀತಾ ಇದೆ. ಈ 48 ಗಂಟೆಗಳಲ್ಲಿ ಎಷ್ಟರ ಪ್ರಮಾಣದ ಹಾನಿಯಾಗಿದೆ ಅನ್ನುವಂಥದ್ದರ ಚಿತ್ರಣ ಈಗ ಬಯಲಾಗ್ತಾ ಇರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಬೃಹತ್ತಾಕಾರದಂತಹ JCB. ಈ JCB ಬೆಟ್ಟದ ಕುಸಿತದ ಪರಿಣಾಮವಾಗಿ ಮೇಲಿನಿಂದ ಒಂದು ರೀತಿಯಾಗಿ ಪ್ಲಾಸ್ಟಿಕ್ನ ವಾಹನದ ರೀತಿಯಲ್ಲಿ ಕೆಳಗಡೆ ಬಂದು ಅಪ್ಪಳಿಸಿರುವಂಥದ್ದು. ಇದು ಸಂಪೂರ್ಣವಾಗಿ ಕೆಸರಲ್ಲಿ ಊತು ಹೋಗಿತ್ತು. 48 ಗಂಟೆ ಕಳೆದರೂ ಕೂಡ ಆ JCBಯನ್ನು ಮೇಲೆತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಪ್ರಮಾಣದ ಕೆಸರು ಈ ಒಂದು ಪ್ರದೇಶವನ್ನು ಆವರಿಸಿದೆ. ಈ ಒಂದು JCBಗಳೆಲ್ಲ ಕೆಲಸ ಮಾಡ್ತಾ ಇದ್ದಂಥದ್ದು ಬೆಟ್ಟದ ಮೇಲೆ. ತಾವೀಗೇನಿಲ್ಲಿ ಕೆಸರಲ್ಲಿ ಇರುವಂತಹ JCBಯನ್ನು ಗಮನಿಸ್ತಾ ಇದ್ದೀರಿ. ಈ JCBಗಳು ಇದ್ದಂಥದ್ದು ಬೆಟ್ಟದ ಮೇಲೆ ಕೆಲಸ ಮಾಡುವಂತಹ
ಕೆಲಸಕ್ಕೆ ಬಳಸ್ಕೊಳ್ಳಾಗ್ತಾ ಇತ್ತು. ಏನು ಸುರಂಗ ಮಾರ್ಗದ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು, ಅದರ ಕಾಮಗಾರಿಗೋಸ್ಕರವಾಗಿ ಈ ಒಂದು JCBಯನ್ನು ಬಳಸಲಾಗ್ತಾ ಇತ್ತು. ದುರಂತದಲ್ಲಿ ಕಣ್ಮರೆಯಾದವರಿಗಾಗಿ ಎನ್ಡಿಆರ್ಎಫ್ ತಂಡ 3ನೇ ದಿನವೂ ಶೋಧ ಕಾರ್ಯ ನಡೆಸಿದೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಶೋಧ ಕಾರ್ಯ ನಡೆಸಿದ್ದಾರೆ. 4 ಝೋನ್ಗಳಾಗಿ ವಿಂಗಡಿಸಿ ಶೋಧ ಕಾರ್ಯ ನಡೀತಾ ಇದೆ. ಇಲ್ಲಿವರೆಗೂ 3 ಮೃತದೇಹ ಪತ್ತೆಯಾಗಿದೆ ಅಂತ ವಯನಾಡಿನ DC ಮೇಘಶ್ರೀ ತಿಳಿಸಿದ್ದಾರೆ. ನಮಗೆ ಟೋಟಲ್ ಇವತ್ತು ಬೆಳಿಗ್ಗೆ 2 ರಿಕವರ್ ಮಾಡಿದ್ದಾರೆ. ಸೊ ಹಾಗಾಗಿ 5 ಡೆತ್ ಟಾಲ್ ಮತ್ತೆ 3 ಮಿಸ್ಸಿಂಗ್ ಆಗಿದೆ. NDRF ಇಸ್ ವೆರಿ ಕಾನ್ಫಿಡೆಂಟ್. ನಿನ್ನೆ ನಮಗೆ ವಾತಾವರಣ ಅಷ್ಟೊಂದು ಅನುಕೂಲವಾಗಿರಲಿಲ್ಲ. ಇವತ್ತು ನಮಗೆ ಒಳ್ಳೆ ವಾತಾವರಣ ಕೂಡ ಇದೆ ಅಂಡ್ ಟೀಮ್ ಇಸ್ ಆಲ್ಸೋ ವೆರಿ ಹೋಪ್ಫುಲ್ ಅಂಡ್ ಕಾನ್ಫಿಡೆಂಟ್. ಆಪರೇಷನ್ ಸ್ವಿಂಗ್ ಕರೆಕ್ಟಾಗಿ ನಡೀತಾ ಇದೆ. 5 ಮತ್ತೆ 3 ಮಿಸ್ಸಿಂಗ್ ದಟ್ಸ್ ದ ಫೈನಲ್ ಕಂಪೈಲ್. ನಾವೆಲ್ಲ ಕೂತು ಇವ್ರ ಜೊತೆಗೆಲ್ಲ ವರ್ಕೌಟ್ ಮಾಡಿಬಿಟ್ಟು ಮಿಸ್ಸಿಂಗ್ ಅಲ್ಲಿ ಇದ್ದಂಥವ್ರದ್ದು 2 ಬಾಡಿ ರಿಕವರ್ ಆಗಿದೆ. ಬೇರೆ ಕಡೆ ಲ್ಯಾಂಡ್ಸ್ಲೈಡ್ ಇಲ್ಲ, ಬೇರೆ ಕಡೆ ಲ್ಯಾಂಡ್ಸ್ಲೈಡ್ ಏನೂ ಆಗ್ತಾ ಇಲ್ಲ. ಅಷ್ಟೊಂದು ಡೆಬ್ರಿಸ್ ಇದ್ದಾಗ ಸಾಧಾರಣ ಅದು ಮಡ್ ಸ್ಲಿಪ್ಸ್ ಆಗಿ ಬರ್ತಾ ಇರುತ್ತೆ. ಒಟ್ಟಾರೆ ಮಳೆರಾಯನ ಅಬ್ಬರಕ್ಕೆ ಬೆಟ್ಟದ ಮಣ್ಣು ಕುಸಿತ ಆಗಿದೆ. ಆ ದೃಶ್ಯ ಎದೆ ಝಲ್ಲನಿಸುವಂತಿದೆ. ನಾಪತ್ತೆಯಾದವರಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ವರುಣ ಇವತ್ತು ಕೊಂಚ ಬಿಡುವು ಕೊಟ್ಟಿದ್ರಿಂದ ಶೋಧ ಕಾರ್ಯ ಸರಾಗವಾಗಿ ಸಾಗಿದೆ. ಸ್ಥಳೀಯ ಜನರು ಮಾತ್ರ ಆತಂಕದಲ್ಲೇ ಇದ್ದಾರೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಕೇರಳ.